ಶ್ರೀನಿವಾಸಪುರ ತಾಲೂಕು ಕಚೇರಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪುತ್ಥಳಿಗಳ ಸ್ಥಳಾಂತರ ಕುರಿತು ಶಾಂತಿ ಸಭೆ. ಎಎಸ್ಎಸ್ ನ್ಯೂಸ್ಗೆ ಸ್ವಾಗತ. ಮಾನ್ಯ ಭಾರತ ಸರ್ವೋಚ್ಚ ನ್ಯಾಯಾಲಯದ ಅನಧಿಕೃತವಾಗಿ ಆದೇಶದಂತೆ ಶ್ರೀನಿವಾಸಪುರ ತಾಲೂಕು ವ್ಯಾಪ್ತಿಯಲ್ಲಿ ಸ್ಥಾಪಿಸಿರುವ ಮಹನೀಯರ ಪುತ್ಥಳಿಗಳನ್ನು ಸೂಕ್ತ ಶಿಷ್ಟಾಚಾರದೊಂದಿಗೆ ನಿಯಮಾನುಸಾರ ಸೂಕ್ತ ಪ್ರದೇಶಕ್ಕೆ ಸ್ಥಳಾಂತರಿಸುವ ವಿಚಾರವಾಗಿ ಚರ್ಚಿಸಲು ಶಾಂತಿ ಸಭೆಯನ್ನ ಮಾನ್ಯ ತಹಶೀಲ್ದಾರ್ ಹಾಗೂ ತಾಲೂಕು ಆರಕ್ಷಕರ ಉಪನಿರೀಕ್ಷಕರು ಶ್ರೀನಿವಾಸಪುರ ತಾಲೂಕು ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಕಚೇರಿಯ ನ್ಯಾಯಾಲಯ ಸಭಾಂಗಣದಲ್ಲಿ ಏರ್ಪಡಿಸಲಾಗಿತ್ತು. ಸಭೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ರೋಜರನಹಳ್ಳಿ ಪುಂಗನೂರು ಕ್ರಾಸ್ ಹಾಗೂ ತಾಡಿಗೋಳ್ ಕ್ರಾಸ್ನಲ್ಲಿ ಇಟ್ಟಿರುವ ಪುತ್ಥಳಿಗಳನ್ನು ಸ್ಥಳಾಂತರಿಸಲು ಸಭೆಯಲ್ಲಿ ಚರ್ಚಿಸಲಾಯಿತು. ತಹಶೀಲ್ದಾರ್ ಹಾಗೂ ಎಲ್ಲ ಮುಖಂಡರ ಒಪ್ಪಿಗೆಯಂತೆ 3 ಪುತ್ಥಳಿಗಳನ್ನು ಪಕ್ಕದಲ್ಲೇ ಸರ್ಕಾರಿ ಜಾಗಗಳಲ್ಲಿ ಗುರುತಿಸಿ ನಾವೇ ಸ್ಥಳ ಗುರುತಿಸಿ ಪ್ರತಿಮೆಗಳನ್ನು ಸ್ಥಳಾಂತರಿಸಲಾಗುವುದು ಹಾಗೂ ಇನ್ನು ಮುಂದೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಯಾವುದೇ ಪ್ರತಿಮೆ ಇಟ್ಟರೂ ಕೂಡ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಿ ಜೈಲಿಗೆ ಕಳುಹಿಸಲಾಗುವುದು ಎಂದು ಈ ಸಮಯದಲ್ಲಿ ತಹಶೀಲ್ದಾರ್ ಸುಧೀಂದ್ರ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಈ ಸಮಯದಲ್ಲಿ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಶಿವಕುಮಾರಿ, ಶ್ರೀನಿವಾಸಪುರ ವೃತ್ತ ನಿರೀಕ್ಷಕರಾದ ಮೊಹಮ್ಮದ್ ಗೊರವಿನಕೊಳ್ಳ, ಗೌನಿಪಲ್ಲಿ ವೃತ್ತ ನಿರೀಕ್ಷಕರಾದ ಶಿವಕುಮಾರ್, ಎಲ್ಲ ಸಮುದಾಯದ ಮುಖಂಡರು ಹಾಜರಿದ್ದರು. ವರದಿ ಅರುಣ್ ಕುಮಾರ್, HM ASS ನ್ಯೂಸ್. ಅದಕ್ಕೆ ಸೂಕ್ತ ಕ್ರಮ ಕೈಗೊಳ್ತೀವಿ. ಅದಕ್ಕೆ ಬೇಕಾಗಿರೋ ಬೇರೆ ಎಲ್ಲ ಸಹಕಾರವನ್ನು ನಾನು ಕಮ್ಯುನಿಟಿ ಲೀಡರ್ಸ್ ಇಂದ ಎಲ್ಲ ಸಮುದಾಯದ ಜನಗಳಿಂದ ಕೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಏನು ಸಭೆ ತೀರ್ಮಾನ ಕೈಗೊಂಡಿದೆಯಲ್ಲ ಅದಕ್ಕೆ ಸಂಪೂರ್ಣವಾದ ಸಮ್ಮತಿ ನನಗೂ ಇದೆ. ಹೋಗ್ತೀವಿ, ಸ್ವಲ್ಪ ದೂರ ಹಿಂದೆ ಮುಂದೆ ಆದ್ರೂ ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಶಿಫ್ಟ್ ಮಾಡ್ತಾರೆ. ಆಮೇಲೆ ಇವತ್ತು ಕಟ್ ಆಫ್ ಡೇಟ್ ತಾಲೂಕಲ್ಲಿ ಯಾವುದೇ ಹೆದ್ದಾರಿಗಳಲ್ಲಿ ರಾಜ್ಯ ಇರ್ಬೋದು, ಜಿಲ್ಲೆ ಇರ್ಬೋದು, ಮತ್ತೆ ರಾಷ್ಟ್ರ ಹೆದ್ದಾರಿಗೆ ಇರ್ಬೋದು, 3 ಹೆದ್ದಾರಿಗಳಲ್ಲಿ ಯಾವುದೇ ಇಲ್ಲ. ಇದು ಎಲ್ಲ ಇವತ್ತೇ ಇದನ್ನ ದಯವಿಟ್ಟು ಮಾಡಿ ಎಲ್ಲ ಇವತ್ತು OM ಮಾಡ್ತೀವಿ. ನಾವೆಲ್ಲರೂ ಸೈನ್ ಮಾಡ್ತೀವಿ. ಕಮ್ಯುನಿಟಿ ಎಲ್ಲ ಇದಕ್ಕೆ ಯಾರಾದ್ರೂ ಬೇಕಾದ್ರೆ ಪ್ರಥಮ ಇಡಬೇಕು ಅಂದ್ರೆ ಸರ್ಕಾರಿ ಜಾಗನ ಅವರೇ ಗುರುತಿಸ್ಬಿಟ್ಟು ಅಪ್ಲಿಕೇಶನ್ ಹಾಕಿದ್ರೆ ಕನ್ಸರ್ನ್ಡ್ ಲೋಕಲ್ ಬಾಡೀಸ್ ಸ್ಥಳೀಯ ಸಂಸ್ಥೆಗಳಿಗೆ ಇರೋ ಅಧಿಕಾರ ಇತ್ತು ಎಲ್ಲಿ ಯಾರು ಇರಬೇಕು ಅಂತ. ಅದು ಬಿಟ್ರೆ ಹೈವೇಗಳಲ್ಲಿ ಯಾರು ಇರಂಗಿಲ್ಲ, ಅದು ಆರ್ಡರ್ ಇದೆ. ಅದು ಬಿಟ್ರೆ ಇನ್ನು ಯಾರಾದ್ರೂ ಪ್ರೈವೇಟ್ ಜಾಗದಲ್ಲಿ ಇಟ್ಕೋಬೇಕಂದ್ರೆ ಅದು ಅವರವರ ಜವಾಬ್ದಾರಿಯಿಂದ ಅವರು ಇಟ್ಕೊಬಹುದು. ಅದು ಬಿಟ್ರೆ ಸರ್ಕಾರಿ ಸ್ಥಳಗಳಲ್ಲಿ ಅಕಸ್ಮಾತ್ ಲ್ಯಾಂಡ್ ಬೇಕಾ ನನಗೆ ಅಪ್ಲೈ ಮಾಡಿದ್ರೆ ನಮ್ಮ ಇದರಲ್ಲಿ ತಾಲೂಕು ಕಚೇರಿಗೆ ಲ್ಯಾಂಡ್ ಕೊಡೋ ವಿಷಯದಲ್ಲಿ ಅವೈಲಬಿಲಿಟಿ ಆಫ್ ಲ್ಯಾಂಡ್ ಬೇಸ್ಡ್ ಮೇಲೆ ಅರ್ಥ ಆಯ್ತಾ? ಅದು ಬಿಟ್ರೆ ತಾಲೂಕು ಕಚೇರಿ ನಿಮ್ಗೆ ಪರ್ಮಿಷನ್ ಕೊಡಲ್ಲ, ಸ್ಥಳೀಯ ಸಂಸ್ಥೆ ಕೊಡುತ್ತೆ ಪರ್ಮಿಷನ್. ಅದ್ರ ಪ್ರಕಾರ ತುಂಬಾ ಗೌರವಾನ್ವಿತವಾಗಿ ಚೆನ್ನಾಗಿ ನೀವು ಸಂಬಂಧಪಟ್ಟ ಪ್ರತಿಮೆಗಳನ್ನು ಈಗ 3 ಪ್ರತಿಮೆಗಳನ್ನು ಸ್ಥಳಾಂತರ ಮಾಡೋದ್ರ ಬಗ್ಗೆ ನಾವು ಏನು ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತಿ ಮತ್ತೆ ಗ್ರಾಮ ಪಂಚಾಯತಿಗಳು ಇರ್ಬೋದು, ಸರ್ಕಾರ, ಪೊಲೀಸ್ ಸಹಕಾರ ಹಾಗೂ ಅದಕ್ಕೆ ಸಂಬಂಧಪಟ್ಟಂಗೆ ಇದ್ರೆ PWD ಇವರು ಏನು ಸಹಕಾರ ಅವರನ್ನ ಹೇಳ್ತೀವಿ. ಅದ್ರ ಜೊತೆಗೆ ಎಲ್ಲ ಕಮ್ಯುನಿಟೀಸ್, ಎಲ್ಲ ಕಮ್ಯುನಿಟೀಸ್ ಈ 3 ವಿಷಯ ಬಿಟ್ಟು ಯಾವುದೇ ಮುಂದೆ ಪ್ರತಿಮೆಗಳಿಟ್ರೆ ತಾಲೂಕು ಕಚೇರಿ ಇವತ್ತು ನಿಮ್ಮ ಮುಂದೆ ಎಲ್ಲಾರು ಹೇಳ್ತಾ ಇದೀವಿ, ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಿ. ನಿರ್ದಾಕ್ಷಿಣ್ಯವಾಗಿ ಈ 3 ನಾವು ನೀವೇನು ಸಭೆಯಲ್ಲಿ ಎಲ್ಲಾರು ನೀವು ಸ್ಟ್ರೆಸ್ ಮಾಡಿ ಹೇಳಿದ್ದೀರಾ, 3 ಸರಿಯಾದ ಸ್ಥಳಕ್ಕೆ ಶಿಫ್ಟ್ ಮಾಡಿ ಜಾಗ ಗುರುತಿಸೋ ಕೆಲಸ ಮಾಡ್ತೀವಿ. ಸ್ವಲ್ಪ ಹಿಂದೆ ಮುಂದೆ ಎಲ್ಲಿ ಜಾಗ ಇರುತ್ತೋ ಅಲ್ಲೇ ಇಡಕ್ಕಾಗುತ್ತೆ, ಇಲ್ಲೇ ಇರೋ ಜಾಗ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಅದನ್ನ ನೀವು ಅರ್ಥ ಮಾಡ್ಕೊಬೇಕು. ಅಲ್ಲಿ ಹತ್ತಿರದಲ್ಲಿ ಇರೋ ಸರ್ಕಾರಿ ಸ್ಥಳ ಗುರುತು ಮಾಡ್ತೀವಿ, ಅಥವಾ ಸ್ಥಳೀಯ ಸಂಸ್ಥೆಗಳಿಗೆ ಯಾವುದೋ ಸರ್ಕಾರಗಳಲ್ಲಿ ಅಲ್ಲೇ ಗುರುತು ಮಾಡ್ತೀವಿ. ನೀವೆಲ್ಲರೂ ಅದಕ್ಕೆ ಸಹಕಾರ ಕೊಡ್ತೀರಾ ಅಂತ ಭಾವಿಸ್ಕೊಡ್ತೀವಿ. ಸಭೆ ನಡೆಸೋಣ. ಇದೇ ನಡವಳಿ ಬರುತ್ತೆ. ನಮ್ಮೆಲ್ಲರಿಗೂ ನಡವಳಿ ಕಾಪಿನ ಅಟ್ಲೀಸ್ಟ್ ಗ್ರೂಪ್ಗಳೆಲ್ಲ ಶೇರ್ ಮಾಡ್ತೀವಿ. ನಾವು ಮತ್ತೆ ಪತ್ರಕರ್ತರು